ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡದ ಹತ್ತಿರ, ಮೊರಕಟ್ಟಿ. ಆದ್ಮೇಲೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತಿನ ದಿನ ಉರಿ ಮೂತ್ರದ ಸಮಸ್ಯೆ, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್, ಯೂರಿನ್ ಇನ್ಫೆಕ್ಷನ್, ಇಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಆದ್ಮೇಲೆ ಈ ಮೂತ್ರ ತಡೆದು ತಡೆದು ಬರ್ತಾ ಇದೆ, ಸರಿಯಾಗಿ ನಮಗೆ ಮೂತ್ರ ಹೋದಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ, ತುಂಬಾ ಮೂತ್ರ ಮಾಡೋ ಸಂದರ್ಭದಲ್ಲಿ ನೋವು ಆಗ್ತಾ ಇದೆ ಅಂದ್ರೆ ಅದನ್ನ ಯೂರಿನ್ ಇನ್ಫೆಕ್ಷನ್ ಅಂತ ಕರೀತಾರೆ. ಆದ್ರೆ ಆ ಸಮಸ್ಯೆ ಬರ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ, ನಾವು ಆಹಾರದಲ್ಲಿ ಹೆಚ್ಚು ಮಸಾಲೆ ಪದಾರ್ಥಗಳನ್ನ, ಪಿತ್ತ ವೃದ್ಧಿ ಮಾಡ್ತಕ್ಕಂಥ ಖಾರದ ಪದಾರ್ಥಗಳನ್ನ, ಜಂಕ್ ಫುಡ್ಗಳನ್ನ, ಫಾಸ್ಟ್ ಫುಡ್ಗಳನ್ನ ತಿನ್ನೋದು ಹಾಗೂ ದುಶ್ಚಟಗಳನ್ನ ಮಾಡೋದು ಕೂಡ ಇದಕ್ಕೆ ಪ್ರಧಾನವಾಗಿರ್ತಕ್ಕಂಥ ಕಾರಣಗಳಾಗ್ತವೆ. ಹಾಗಾಗಿ ಈ ತಪ್ಪುಗಳನ್ನ ನಾವು ಬಿಡಬೇಕು. ಸೊಪ್ಪು, ತರಕಾರಿ, ಹಣ್ಣುಗಳನ್ನ ನಾವು ಸಮರ್ಪಕವಾಗಿ ಸೇವನೆ ಮಾಡ್ತಾ ಶರೀರ ತಂಪಾಗಲಿಕ್ಕೆ ನಾವು ರಾಗಿ ಗಂಜಿ ಮತ್ತೆ ಮಜ್ಜಿಗೆ, ಬಾರ್ಲಿ ಗಂಜಿ ಮತ್ತೆ ಮಜ್ಜಿಗೆ ಹಾಗೂ ಜೋಳದ ನುಚ್ಚು, ಮಜ್ಜಿಗೆ, ಈ ರೀತಿ ಒಂದು ಆಹಾರಗಳನ್ನು ಸೇವನೆ ಮಾಡಬೇಕು. ಎಳೆನೀರನ್ನ ಸೇವನೆ ಮಾಡಬೇಕು. ಇದರ ಜೊತೆಗೆ ಈ ಒಂದು ಆಹಾರ ಕ್ರಮದ ಜೊತೆಗೆ ಒಂದಿಷ್ಟು ಮನೆ ಮದ್ದನ್ನು ಕೂಡ ಮಾಡ್ಕೊಳ್ಳೋದ್ರಿಂದ ನೀವು ಯೂರಿನ್ ಇನ್ಫೆಕ್ಷನ್ ಸಮಸ್ಯೆಯಿಂದ ಬಚಾವ್ ಆಗ್ಬೋದು. ಇಲ್ಲಾಂದ್ರೆ ಸಣ್ಣದಾಗಿ ಶುರುವಾಗಿರ್ತಕ್ಕಂಥ ಯೂರಿನ್ ಇನ್ಫೆಕ್ಷನ್ ಹೆಚ್ಚಾದಾಗ ನಮ್ಮ ಕಿಡ್ನಿ ಜೀವಕೋಶಗಳು, ನೆಫ್ರಾನ್ಸ್ಗಳು ಡಿಜನರೇಷನ್ ಆಗಿ ಅದರಿಂದ ಬ್ಲಡ್ ಯೂರಿಯಾ, ಯೂರಿಕ್ ಆಸಿಡ್, ಕ್ರಿಯಾಟಿನ್ ಜಾಸ್ತಿಯಾಗಿ ಕಂಪ್ಲೀಟ್ ಆಗಿ ಕಿಡ್ನಿ ಫೇಲ್ ಆಯ್ತು ಅಂದ್ರೆ ನಾವು ಬದುಕಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಕಿಡ್ನಿ ಒಂದ್ಸರಿ ಫೇಲ್ ಆಯ್ತು ಅಂದ್ರೆ ಅವರ ಆಯಸ್ಸು ಮ್ಯಾಕ್ಸಿಮಮ್ 5ರಿಂದ 10 ವರ್ಷ. ಕೆಲವರಂತೂ ಕಿಡ್ನಿ ಫೇಲ್ ಆಗಿ ಈ ಶುಗರ್ ಇಂದ ಏನಾದ್ರು ತೊಂದರೆ ಆಯ್ತು, ಕಿಡ್ನಿ ಫೇಲ್ ಆಯ್ತು ಅಂದ್ರೆ ಒಂದೇ ವರ್ಷಕ್ಕೆ ಜೀವ ಕಳ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಎದುರಾಗ್ತದೆ. ಅದಕ್ಕೆ ಈ ಸಮಸ್ಯೆಯಿಂದ ನಾವು ಪಾರಾಗಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ, ಪ್ರಾರಂಭಿಕ ಹಂತದಲ್ಲೇ ಈ ತರ ಯೂರಿನ್ ಇನ್ಫೆಕ್ಷನ್, ಮೂತ್ರ ತಡೆದು ಬರ್ತಕ್ಕಂಥದ್ದು, ತಡೆ ಮೂತ್ರದ ಸಮಸ್ಯೆ ಹಾಗೂ ಅಲ್ಲಿ ಒಳಗಡೆ ಏನಾದ್ರು ಬ್ಲಾಡರ್ ಅಲ್ಲಿ ಸಮಸ್ಯೆ ಆಗಿದ್ರೆ ಅಂತ ಸಮಸ್ಯೆಗಳನ್ನ ನಾವು ತಕ್ಷಣಕ್ಕೆ ಪತ್ತೆ ಹಚ್ಚಿ, ಅಂದ್ರೆ ಆ ಸಮಸ್ಯೆ ಶುರುವಾದ ತಕ್ಷಣನೇ ನಾವು ಅದಕ್ಕೆ ಪರಿಹಾರವನ್ನು ಕಂಡುಕೊಂಡ್ರೆ ಮುಂದೆ ಅದರಿಂದ ಅಪಾಯಗಳು ಎದುರಾಗೋದಿಲ್ಲ. ಹಾಗಿದ್ರೆ ಈ ಸಮಸ್ಯೆಗೆ ನಾವು ಯಾವ ರೀತಿ ಪರಿಹಾರ ಕಂಡುಕೊಳ್ಬಹುದು ಅಂತ ಹೇಳಿದ್ರೆ, ನಮ್ಮ ಮನೆಯ ಅಕ್ಕಪಕ್ಕನೆ ಸಿಗ್ತಕ್ಕಂಥ ಕೆಲವೊಂದಿಷ್ಟು ವಸ್ತುಗಳಿಂದ ಆ ಒಂದು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬಹುದು. ಯಾವ್ದಂದ್ರೆ ನೆಗ್ಗಿಲು ಮುಳ್ಳು, ಅದನ್ನ ಆಯುರ್ವೇದದಲ್ಲಿ ಗೋಕ್ಷೂರ ಅಂತ ಕರೀತಾರೆ. ಆ ನೆಗ್ಗಿಲು ಮುಳ್ಳನ್ನು ತೆಗೆದುಕೊಂಡು ಬಂದು ಒಂದು ಚಮಚದಷ್ಟು ಏನ್ ಮಾಡಿ ಅದನ್ನ ಜಜ್ಜಿ ಪುಡಿ ಮಾಡಿ ಅದನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಅದ್ರ ಪ್ರತಿದಿನ ಅದನ್ನ ಒಂದೊಂದು ಚಮಚ ಜಜ್ಜಿ ಪುಡಿ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಪುನರ್ನವಾದ ವಾತ ಚೂರ್ಣ ಅಂತ ಸಿಗುತ್ತೆ ಆಯುರ್ವೇದ ಅಂಗಡಿಗಳಲ್ಲಿ ಅಥವಾ ಗ್ರಂಥಿಗೆ ಅಂಗಡಿಯಲ್ಲಿ, ಅದನ್ನ ತಗೊಂಬನ್ನಿ. ಅಥವಾ ಪುನರ್ನವ ನಿಮ್ಮ ಮನೆ ಸುತ್ತಮುತ್ತ ಬೆಳೆದಿರುತ್ತೆ, ಹಸಿದ್ ಸಿಕ್ಕರೆ ಅದು ಒಳ್ಳೇದು. ಎರಡರಲ್ಲಿ ಒಂದು ಹಾಕಿ. ಹಸಿ ಸಿಕ್ಕರೆ ಬಹಳ ಒಳ್ಳೇದು, ಇಲ್ಲಾಂದ್ರೆ ಅಂಗಡಿಗಳಲ್ಲಿ ಪುನರ್ನವ ವಾತ ಚೂರ್ಣ ಸಿಗ್ತದೆ, ಅದನ್ನೊಂದು ಚಮಚ ಹಾಕಿ. ಇವೆರಡನ್ನು ಹಾಕಿ ನೀವು ಅದನ್ನೇನ್ ಮಾಡ್ಬೇಕಂದ್ರೆ 2 ಗ್ಲಾಸ್ ಹಾಲಿನಲ್ಲಿ ಕುದಿಸ್ಬೇಕು. 2 ಗ್ಲಾಸ್ ಹಾಲಿನಲ್ಲಿ ಕುದಿಸ್ಬೇಕು. ಅದು ಕುದ್ದು 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 1 ಗ್ಲಾಸ್ಗೆ ಇಳಿಬೇಕು. ಅದನ್ನ ಸೋಸಿ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 6 ಗಂಟೆಗೆ ಸೇವನೆ ಮಾಡೋದ್ರಿಂದ ನಿಮ್ಮ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳನ್ನು ಪಡಿಸ್ಕೊಳ್ಳೋದ್ರ ಮೂಲಕ ಆ ಒಂದು ಉರಿ ಮೂತ್ರದ ಸಮಸ್ಯೆ, ತಡೆ ಮೂತ್ರದ ಸಮಸ್ಯೆಗೆ ತಾವು ಪರಿಹಾರವನ್ನ ಕಂಡುಕೊಳ್ಬಹುದು. ಇದನ್ನ ಎಷ್ಟು ದಿವಸ ಮಾಡ್ಬೋದು ಅಂದ್ರೆ ಒಂದು 21 ದಿವಸ ಮಾಡ್ಬೋದು. ಹೆಚ್ಚಿಗೆ ಅಂದ್ರೆ ಒಂದೂವರೆ ತಿಂಗಳವರೆಗೂ ಮಾಡ್ಬೋದು. ಇದರ ಪ್ರಯೋಜನವನ್ನ ನೀವು ಸರಿಯಾಗಿ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಕುದಿಸುವ ಕ್ರಮವನ್ನ ನೀವು ಸರಿಯಾಗಿ ಮಾಡ್ಬೇಕು. ಜಾಸ್ತಿ ಜೋರಾಗಿಟ್ಟು ಒಲೆ ಇಟ್ಟು ಕುದಿಸಬಾರ್ದು. ಸಿಮ್ಮಲ್ಲಿಟ್ಟು ಈ ಕಷಾಯಗಳನ್ನ ಕುದಿಸೋದನ್ನ ನೀವು ಸರಿಯಾಗಿ ತಿಳ್ಕೊಬೇಕು. ಇಷ್ಟು ಮಾಡೋದ್ರಿಂದ ನಿಮ್ಮ ಆ ಒಂದು ಮೂತ್ರದ ಸಮಸ್ಯೆಗಳು, ಮೂತ್ರನಾಳದ ಸಮಸ್ಯೆಗಳನ್ನ ತಾವು ಗುಣಪಡಿಸ್ಕೊಳ್ಬೋದು ಅಂತಕ್ಕಂಥ ಮಾತನ್ನ ಹೇಳ್ತಾ, ಈ ಮಾಹಿತಿ ಇಷ್ಟ ಆದ್ರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳೋ ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ನಮ್ಮ ಪೇಜ್ ಇದೆ, ಅಲ್ಲೂ ಫಾಲೋ ಮಾಡ್ಬೋದು. ತಾವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಣಭಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ, ಆಯುರ್ವೇದದಲ್ಲಿ ಪರಿಹಾರ ಇದೆ. ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಬೇಕು. ನಮ್ಮ ಆಶ್ರಮದಲ್ಲಿ 5 ದಿನದ ವಿಶೇಷ ಯೋಗ ತರಬೇತಿ ಶಿಬಿರ ಇರ್ತದೆ. ಅಲ್ಲಿ ಯೋಗ, ಆಯುರ್ವೇದದ ಮನೆಮದ್ದುಗಳು, ಆಹಾರ ಪದ್ಧತಿ, ಜೀವನ ಕ್ರಮವನ್ನ ಸಂಪೂರ್ಣವಾಗಿ ಆರೋಗ್ಯವಾಗಿ ಬದುಕಲಿಕ್ಕೆ ಏನೆಲ್ಲ ನಾವು ಜೀವನವನ್ನ ಪರಿವರ್ತನೆ ಮಾಡ್ಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿಕೊಡ್ತೇವೆ. ಆ ಒಂದು ಶಿಬಿರದ ಒಂದು ಸಮರ್ಪಕವಾಗಿರ್ತಕ್ಕಂಥ ವಿಚಾರಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ತಮಗೆ ಆಸ್ಪತ್ರೆ ಅವಶ್ಯಕತೆನೂ ಬರೋದಿಲ್ಲ, ಆ ಒಂದು ಔಷಧಿಗಳ ಅವಶ್ಯಕತೆನೂ ಬರೋದಿಲ್ಲ. 100 ವರ್ಷ ಸದೃಢವಾಗಿ ಆರೋಗ್ಯವಾಗಿ ಬದುಕಬಹುದು. ಆ ಶಿಬಿರಕ್ಕೆ ಆಸಕ್ತಿ ಇದ್ರೆ ತಾವು ಈ ಕೆಳಗೆ ಬರ್ತಕ್ಕಂಥ ನಂಬರ್ಗೆ ಸಂಪರ್ಕ ಮಾಡಿ
ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬಹುದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.